ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನಾವು ಹೋಗ್ತಾ ಇದ್ವಿ ಮುಂಬೈ. ಆಲ್ರೆಡಿ ನಾನು ಸುಮಾರು ಸಲ ಹೇಳಿದ್ದೀನಿ ಶಿರಡಿ ವಿಡಿಯೋದೊಳಗೆ ನಾನು ನೆಕ್ಸ್ಟ್ ಹೋಗ್ತೀನಿ ಮುಂಬೈಗೆ ಅಂತ. ಸೊ ಶಿರಡಿನೇ ಮುಗಿಸ್ಕೊಂಡು ನೆಕ್ಸ್ಟ್ ನಾ ಬಂದಿದ್ದು ಮುಂಬೈಗೆ. ಇವಾಗ ನಾವು ಹೋಗ್ತಾ ಇರೋದು ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ. ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ನಾನಂತೂ ಬೆಳಗ್ಗೆ 4 ಗಂಟೆಗೆ ಬಂದು ಮುಂಬೈ ರೀಚ್ ಆದೆ. ಸೊ ಅಲ್ಲಿಂದ ಒಂದ್ಸಲ ಫ್ರೆಶ್ ಅಪ್ ಆಗಿ ಸೀದಾ ನಾನು ಹೋಗ್ತಿರೋದು ಸಿದ್ಧಿವಿನಾಯಕನ ದೇವಸ್ಥಾನಕ್ಕೆ. ಸೊ ತುಂಬ ಕ್ರೌಡ್ ಇತ್ತು. ಈಗ ತೋರಿಸ್ತೀನಿ ಎಷ್ಟು ಜನ ಇದ್ರು ಅಂತ. ಬನ್ನಿ ಹೋಗೋಣ. ದೇವಸ್ಥಾನದ ಮಾಹಿತಿ ಅಷ್ಟೆಲ್ಲ ಏನೂ ಗೊತ್ತಿಲ್ಲ. ಸೊ ಹೋಗೋಣ ಹೇಗಿದೆ ಅಂತ. ನನಗಂತೂ ಅನಿಸಿದ್ದು ಒಂದೇ, ಮುಂಬೈ ಮಾರ್ಕೆಟ್ ಎಷ್ಟು ಬೇಗ ತೆಗ್ದಿರ್ತಾರೆ ಅಂದರೆ, ನಾನು 4 ಗಂಟೆಗೆ ಆ ಥರ ಜನ, ಅಷ್ಟು ಕ್ರೌಡ್ ನೋಡಿ ನಿಜ ವಿಶೇಷ ಅನ್ನಿಸ್ತು. ಈಗ ನಾನಿದ್ದೀನಿ ಮಹಾಗಣಪತಿಯ ದೇವಸ್ಥಾನದಲ್ಲಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಎಂಟ್ರೆನ್ಸು. ಸೊ ತಂಗಿ ನೋಡ್ತಾ ಇದ್ದೀರಾ. ಸೊ ಬನ್ನಿ ಹೋಗೋಣ. ಫೈನಲಿ ಜಸ್ಟ್ ಮುಗಿಸ್ದೆ. ಫೈನಲಿ ಇಷ್ಟೊತ್ತು ತನಕ ನಾವಿದ್ದೇತು ಸಿದ್ಧಿವಿನಾಯಕನ ದೇವಸ್ಥಾನದಲ್ಲಿ. ದೇವಸ್ಥಾನ ಅಂತೂ ಸಖತ್ ಖುಷಿ ಆಯಿತು. ನನಗಂತೂ ಎಷ್ಟು ನೆಮ್ಮದಿ ಪ್ರದೇಶ ಅಂದರೆ ಸಖತ್ತಿತ್ತು. ವೈಬ್ ಅಂತೂ. ಇನ್ನೂ ಜನ ಅಂತೂ ಸಖತ್ತಾಗಿ ಜನ ಬಂದಿದ್ದರು. ನೀವೇನಾದರೂ ಬರ್ತಾ ಇದ್ದೀರಾ ಅಂದರೆ ತಪ್ಪದೆ ಸಿದ್ಧಿವಿನಾಯಕನ ದೇವಸ್ಥಾನಕ್ಕೆ ಬರದೇ ಇರಬೇಡಿ. ಹಾಗೆ ಇಲ್ಲಿ ಪ್ರಸಾದ ತೋರಿಸ್ತೀನಿ ನಿಮಗೆ. ಸೊ ಇದು ಪ್ರಸಾದ, ಪರ್ ಪ್ರಸಾದ 20 ರೂಪಾಯಿ ಇಲ್ಲೇ ಸಿಗತ್ತೆ ನಿಮಗೆ. ಇದೇ ಪ್ರಸಾದದ ಅಂಗಡಿಯಲ್ಲಿ ನಿಮಗೆ ಸಿಗುವಂಥದ್ದು, ಪ್ರಸಾದದ ಕೌಂಟರಲ್ಲಿ. ಇನ್ನು ದೇವಸ್ಥಾನ ಒಳಗಡೆ ಅಂತೂ ಅಲ್ಟಿ ದೇವಸ್ಥಾನ ಅಂತೂ, ಆದರೆ ಯಾವುದೇ ಥರ ವಿಡಿಯೋಗ್ರಫಿ ಫೋಟೋಗ್ರಫಿ ಅಲೋ ಇಲ್ದಿದ್ರಿಂದ ನನಗೆ ನಿಮ್ಗೆ ಯಾವುದು ವಿಡಿಯೋ ಆಗಲಿ ಫೋಟೋಸ್ ಆಗಲಿ ತೋರ್ಸೋಕ್ಕಾಗಿಲ್ಲ. ಬಟ್ ದೇವಸ್ಥಾನ ಅಂತೂ ಸಖತ್ತಾಗಿದೆ. ದೇವಸ್ಥಾನ ಏನಾದರೂ ನೀವು ಮುಂಬೈಗೆ ಬರ್ತಾ ಇದ್ದೀರಾ ಅಂದರೆ ತಪ್ಪದೆ ಮುಂಬೈಗೆ ಬನ್ನಿ. ಹಾಗೆ ನೀವು ಇಲ್ಲಿ ಕುಂಕುಮನೂ ಕೂಡ ನೋಡ್ತಾ ಇರ್ಬೋದು. ನಮ್ಮಲ್ಲಿ ಕೆಂಪು ಕುಂಕುಮ ಇದೆ, ಆದರೆ ಇಲ್ಲಿ ಕೇಸರಿ ಕಲರ್ ಕುಂಕುಮ. ಇನ್ನು ಬಂದು ಟೈಮು 6 o'clock ಆಗಿದೆ. ಸೊ ಈಗ ನಾವು ಹೋಗಬೇಕಾಗಿರೋದು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ. ಮುಂದೆ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಬನ್ನಿ ಹೋಗೋಣ. ಇನ್ನು ಹೋಗ್ತಾ ನಾವಲ್ಲಿ ಲೈಟಾಗಿ ತಿಂಡಿ ತಿಂದ್ವಿ. ಅಲ್ಲೇ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಒಂದು ಸಣ್ಣದಾಗಿರುವಂಥ ಅಂಗಡಿಲಿ. ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಬೆಳಕು ಬರ್ತಾ ಇದೆ. ಟೋಟಲ್ 6:30 ಸುಮಾರು ಆಗಿದೆ. ತುಂಬ ಜನ, ಸಿಕ್ಕಾಪಟ್ಟೆ ಜನ. ಮತ್ತು ನನ್ನ ಫ್ರೆಂಡ್ಸ್ ತುಂಬ ಜನ ಹೇಳಿದರು, ತುಂಬ ಯಾವಾಗಲೂ ಕ್ರೌಡ್ ಇರುತ್ತೆ ಇಲ್ಲಿ ದೇವಸ್ಥಾನದಲ್ಲಿ ಅಂತ. ಬಟ್ ನಾನು ಹೋಗಿದ್ದ ಟೈಮಲ್ಲಿ ಕ್ರೌಡ್ ತುಂಬ ಕಮ್ಮಿ ಇತ್ತು. ಅದಕ್ಕೆ ಈಸಿಯಾಗಿ ಮುಗಿಸ್ಕೊಬಂದೆ. ಆಮೇಲೆ ಹೋಗ್ತಾ ನಂಗೆ ಅನಿಸಿದೊಂದು ಎಲ್ಲ ಏನು ತಲೆನ ಮೇಲ್ ಮಾಡಿ ನೋಡುವಂತಹ ಶಾಪ್ಗಳಾಗಿರ್ಬೋದು, ಮನೆಗಳು ನಿಜವಾಗ್ಲೂ ಒಂಥರ ವಿಶೇಷ ಅನ್ನಿಸ್ತು. ಯಾಕಂದರೆ ನಾವಿಲ್ಲಿ ನೋಡಿರುವಂಥದ್ದು ಸಣ್ಣ ಸಣ್ಣ ಮನೆ. ಯಾಕಂದರೆ ಬೆಂಗಳೂರಿಗೆ ಹೋದರೆ ನಮಗೆ ಸಿಗತ್ತೆ ತುಂಬ ಎತ್ತರವಾದ ಮನೆಗಳು, ಅಂಗಡಿ ಆ ಥರದ್ದು. ಬಟ್ ಇಲ್ಲ ನೋಡಿ ತುಂಬ ವಿಶೇಷ. ಅದರೊಳಗೆ ನಂಗೆ ತುಂಬ ಖುಷಿ ಆಯಿತು. ಯಾಕಂದರೆ ಒಂದಿನ ನಾನು ಜಸ್ಟ್ ಅದೇ ಹೇಳ್ತೀವಲ್ಲ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅನ್ನೋ ಥರ ನಮ್ಗೆ ಒಂದಿನಕ್ಕೆ ತುಂಬ ಖುಷಿ ಆಯಿತು ಮುಂಬೈ. ಬಟ್ ಎಷ್ಟಿದ್ರೆ ನಮಗೆ ಕರ್ನಾಟಕನೇ ನಮಗಿಷ್ಟ. ಯಾಕಂದರೆ ಇಲ್ಲಿರುವಂಥ ಒಂದು ಕಲ್ಚರ್ ಆಗಿರಲಿ, ಹಾಗೆ ನೋಡೋಕ್ಕೆ ಒಂಥರ ಖುಷಿ. ಆದರೆ ಮುಂಬೈ ಎಷ್ಟೋ ಜನಕ್ಕೆ ಜೀವನ ಕೊಟ್ಟಿದೆ, ಜೀವನ ರೂಪಿಸಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಕರ್ನಾಟಕದಲ್ಲಿರುವಂಥ ಎಷ್ಟೋ ಜನರು ಮುಂಬೈಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಯಾಕಂದರೆ ನಾನೇ ತುಂಬ ಜನ ಮೀಟ್ ಆಗಿದ್ದೀನಿ, 2-3 ಜನ ನಂಗೆ ಸಿಕ್ಕಿದ್ರು ಮುಂಬೈಯಲ್ಲಿ, ಕನ್ನಡದವರು. ನಂಗೆ ತುಂಬ ಖುಷಿಯಾಗಿತ್ತು ಅಲ್ಲಿ ನಾನು ಕನ್ನಡದವ್ರು ನೋಡಿದ್ದು. ಮತ್ತು ಒಂದು ವಿಶೇಷತೆ ಅಂದರೆ, ನನ್ನ ಗಣೇಶನ ದೇವಸ್ಥಾನದಿಂದ ನೆಕ್ಸ್ಟ್ ನಾನು ಹೋಗ್ತಿರೋದು ಲಕ್ಷ್ಮೀ ಮನೆ ಟೆಂಪಲಿಗೆ. ತುಂಬ ಫೇಮಸ್ ಇದೆ, ಏನು ಮುಂಬೈಯಲ್ಲಿ ಸಖತ್ ಫೇಮಸ್ ದೇವಸ್ಥಾನ ಅಂತಲೇ ಹೇಳ್ಬೋದು. ಹೋಗ್ತಾ ನಿಮಗೆ ಸಿಗತ್ತೆ ಅಂಬಾನಿಯವರ ಮನೆ. ಯಪ್ಪ, ಮನೆ ನೋಡಿದ್ರಂತೂ ಯಪ್ಪ, ಒಂಥರ ಮಹಲ್, ಒಂಥರ ಏನಂತಾರೆ, ದೊಡ್ಡ ಕೋಟೆ, ಮಹಾರಾಜರ ಮನೆ ಇರ್ತದಲ್ಲ ಆ ಥರ ಇತ್ತು, ಅರಮನೆ ಥರ. ಯಪ್ಪ, ನಂಗೆ ಅನಿಸಿದೆ ಅಂದರೆ ಒಂದೇ ಒಂದ್ಸಲ ನಂಗೆ ಆ ಮನೆ ಒಳಗೆ ಹೋಗೋವಂಥ ಅಪರ್ಚುನಿಟಿ ಸಿಗಲಿ ಅಂತ. ಬಟ್ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಮುಂದೊಂದಲ್ಲ ಒಂದಿನ ಹೋಗ್ತೀನಿ ಅನ್ನೋ ಗೊತ್ತಿಲ್ಲ. ಆದರೆ ತುಂಬ ಓವರ್ ಥಿಂಕಿಂಗ್ ಯಾಕೆ, ಬಟ್ ಹೊರಗಡೆಯಿಂದನೇ ನೋಡಿ ತುಂಬ ಖುಷಿ ಪಟ್ಟಿದ್ದೀನಿ. ಯಾಕಂದರೆ ನಮ್ಗೆ ಹೋಗೋ ಚಾನ್ಸ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ನಿಜ ಹೇಳ್ಬೇಕಂದ್ರೆ ಇಂಥ ಮುಂಬೈಗೆ ಬರೋವಂಥ ಚಾನ್ಸ್ ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ನಾನು ಮುಂಬೈಗೆ ಹೋಗ್ತೀನಿ, ಅದರೊಳಗೂ ನಾನು ಕರ್ನಾಟಕ ಬಿಟ್ಟು ಈಗ ಬೇರೆ ಊರನ್ನ ನಿಮಗೆ ತೋರಿಸ್ತೇನೆ ಅಂತ. ಬಟ್ ಇದೆಲ್ಲ ದೇವರಿಂದನೇ ಸಾಧ್ಯ ಆಗಿದ್ದು ಅಂತ ಹೇಳ್ಬೋದು. ನಾನೇನಾದರೂ ಶಿರಡಿ ಪ್ಲಾನ್ ಹಾಕಿರ್ಲಿಲ್ಲ ಅಂದರೆ ನಂಗೆ ಇವೆಲ್ಲ ತೋರ್ಸೋಕೆ ಆಗ್ತಾ ಇರಲಿಲ್ಲ ಅನ್ಸುತ್ತೆ. ಬಟ್ ಆ ದೇವ್ರು ಕರ್ಸ್ಕೋಬೇಕಂತ ಇದ್ರು ಅನ್ಸುತ್ತೆ, ಅದಕ್ಕೆ ಕರ್ಸ್ಕೊಂಡ್ರು. ತುಂಬ ಖುಷಿ ಆಯಿತು. ಇವಾಗ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಮ್ಮ ಮುಂಬೈನ ಒಂದಿನದ ಕತೆ, 1 day ಡೈರಿ ಅಂತಾನೆ. ಇನ್ನು ನೀವು ನೋಡ್ತಾ ಇದ್ರೆ ಇಲ್ಲಿರುವಂಥ ಬಿಲ್ಡಿಂಗ್ಸ್ ಎಲ್ಲದನ್ನು ಸಖತ್ತು ಸಿಕ್ಕಾಪಟ್ಟೆ. ಅಂದರೆ ಯಪ್ಪ ಅನ್ಸುತ್ತೆ, ಹಿಂಗಪ್ಪ ಇಲ್ಲಿರೋರ ಜೀವನ ಅಂತೆಲ್ಲ. ಇನ್ನೊಂದು ಹೇಳ್ಬೇಕಂದ್ರೆ ಹಿಂದಿ ತುಂಬ ಮುಖ್ಯ. ಹಿಂದಿ ಮರಾಠಿ ಬಂದರೆ ಈಸಿಯಾಗಿ ಮುಂಬೈಯಲ್ಲಿ ಲೀಡ್ ಮಾಡ್ಬೋದು. ಬಟ್ ನನಗೆ ಹಿಂದಿ ಬರ್ತಾ ಇರಲಿಲ್ಲ.
ಇವನ್ ಏನು ಮರಾಠಿ ಅದು ಕೂಡ ಬರ್ತಿರ್ಲಿಲ್ಲ ನನಗೆ. ಏನಾದರೂ ಕನ್ನಡ ಇಂಗ್ಲೀಷ್ ಮಾತ್ರ ಗೊತ್ತಿತ್ತು. ಹಾಗಾಗಿ ನನ್ನ ಫ್ರೆಂಡ್ಸ್ ಇರೋದಕ್ಕೋಸ್ಕರ ನಾನು ಸ್ವಲ್ಪ ಓಕೆ, ಯಾಕಂದರೆ ಅಲ್ಲಿ ಮಾತಾಡೋರು ಇಂಗ್ಲೀಷಲ್ಲಿ ಮಾತಾಡಲ್ಲ, ಮೋಸ್ಟ್ ಹಿಂದಿ ಮರಾಠಿ ಬಂದರೆ ನಿಮಗೆ ತುಂಬ ಚೆಂದ ಟ್ರೀಟ್ ಮಾಡಿದ್ರು. ಇನ್ನು ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಪ್ರತಿಯೊಂದು ಅಂತ. ಹೋಗ್ತಾ ನಿಮಗೆಲ್ಲ ತೋರಿಸ್ತಾ ಇರ್ತೀನಿ. ಹಾಗೆ ನೀವು ಹೇಗೆ ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರೆ, ಲೈಕ್ ನಾನು ಏನು ರೈಲ್ವೆ ಸ್ಟೇಷನಿಂದ ಇಳಿದೆ, ಅದ್ರ ನಂತರನೇ ನಾನು ಸೀದಾ ಕ್ಯಾಬಲ್ಲೇ ಹೋಗ್ತಾ ಇದ್ದೆ. ಪೂರ್ತಿ ನಾನು ಮುಂಬೈ ತಿರುಗಿದೆ ಕ್ಯಾಬಲ್ಲಿ. ಹಾಗೆ ಮತ್ತೊಂದು ಏನು ಅನ್ನಿಸ್ತು ಅಂದರೆ, ನಮ್ಮ ಕರ್ನಾಟಕಕ್ಕೂ ಅಲ್ಲಿಗಿರೋ ವ್ಯತ್ಯಾಸ, ನಾವು ಕರ್ನಾಟಕದಲ್ಲಿ ಆಟೋಗಳನ್ನ ನೋಡ್ತೀವಿ, ಆಟೋ ತುಂಬ ಇದೆ. ಬಟ್ ಇಲ್ಲಿ ಬರೀ ಕಾರ್, ಲೈಕ್ ಏನು ಊಬರು, ಓಲಾ ಇವೇ ಎಲ್ಲ ಜಾಸ್ತಿ. ಯಾವುದೇ ಥರ ಆಟೋ ಇಲ್ಲ ಅಲ್ಲಿ, ಬರೀ ಕಾರಲ್ಲೇ ಹೋಗಬೇಕಾಗಿರೋಂಥದ್ದು. ಬಟ್ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ನಿಮಗೆ ತೋರಿಸ್ತೀನಿ. ಇನ್ನು ಮಹಾಲಕ್ಷ್ಮಿ ಅಮ್ಮನ ದೇವಸ್ಥಾನ, ಗಣಪತಿ ಸ್ವಾಮಿ ದೇವಸ್ಥಾನದಂತೂ ನಂಗೆ ಒಳಗಡೆ ತೋರ್ಸೋಕ್ಕಾಗಿಲ್ಲ. ಇನ್ನು ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ನಿಮಗೆ ತೋರ್ಸೋಕ್ಕಾಗತ್ತೆ ನೋಡ್ತೀನಿ, ತೋರ್ಸೋಕ್ಕಾದ್ರೆ ನಿಮಗೆ ತೋರಿಸ್ತೀನಿ ಹೇಗಿತ್ತು ಅಂತ. ಮಾತ್ರ ಒಂದ್ಸಲ ಬರ್ತೀರಾ ಅಂದರೆ ಮುಂಬೈ ಡೈರೀಸ್ನ ಮಿಸ್ ಮಾಡಿದೆ ನೋಡಿ. ಹಾಗೆ ನಿಮಗೆ ಹೋಗ್ತಾ ಹೇಗಿದೆ ಅಂತ ನೋಡ್ತಾ ಹೋಗ್ಬೋದು. ಯಾಕಂದರೆ ಒಂದೇಗೆ ನಾನು ಆಲ್ರೆಡಿ ಹೇಳ್ದಂಗೆ ತುಂಬ ಚೆಂದ ಇತ್ತು. ವ್ಯೂ ಆಗಲಿ ಪ್ರತಿಯೊಂದನ್ನು ಸಖತ್ ಎಂಜಾಯ್ ಮಾಡಿದೆ. ಅಲ್ಲಲ್ಲಿ ಸಿಗ್ನಲ್ಲು, ನಾವು ಹೇಗೆ ಬೆಂಗಳೂರಲ್ಲಿ ಟ್ರಾಫಿಕ್ ಸಿಗ್ನಲ್ನ ನೋಡ್ತಾ ಬರ್ತೀವೋ, ಮುಂಬೈಲೂ ಕೂಡ ಹಾಗೆ ತುಂಬ ಟ್ರಾಫಿಕ್ ಸಿಗ್ನಲ್. ಅದರೊಳಗೂ ನಂಗೆ ಏನು ಅನ್ನಿಸ್ತಂದರೆ, ಎಲ್ಲ ಕಡೆನೂ ಕಾರು, ಬೇರೆ ಕಾರ್ನೇ ನೋಡಿದ್ದೀನಿ ನಾನು. ಕಾರ್ ಬಿಟ್ಟರೆ ಇನ್ನೇನು ನೋಡಿಲ್ಲ. ಅದರೊಳಗೆ ತುಂಬ ಸ್ಟ್ರೆಸ್ಸಲ್ಲಿದ್ದ, ಹಾಗಾಗಿ ನಾನು ನಿಮಗೆ ಜಾಸ್ತಿ ವಿಡಿಯೋ ಮಾಡಿ ತೋರ್ಸೋಕ್ಕಾಗಿಲ್ಲ. ಬಿಕಾಸ್ ಕಂಟಿನ್ಯೂಸ್ ಆಗಿ ನಾನು ಟ್ರಾವೆಲಿಂಗ್ ಮಾಡ್ತಾನೆ ಇದ್ದೆ, ಶಿರಡಿ ಆಮೇಲೆ ಮುಂಬೈ ಅಂತ. ಇನ್ನು ನೀವು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಇಳಿದೆ ಜಸ್ಟು ಹೋಗ್ತಾ ನಿಮಗೆ ತೋರಿಸ್ತೀನಿ. ಪ್ರತಿಯೊಂದು ಕಡೆನೂ ದೇವಸ್ಥಾನನೇ, ಎಲ್ಲ ಕಡೆನೂ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಕಡೆನೂ ನಿಮಗೆ ದೇವಸ್ಥಾನ ಕಟ್ಟೆಗಳು ಸಿಗುತ್ತೆ. ಹಾಗೆ ಮತ್ತೊಂದು ಏನು ಸ್ಪೆಷಲ್ ಗೊತ್ತಾ, ಇಲ್ಲಿ ದೇವಸ್ಥಾನಕ್ಕೆ ನಮ್ಮ ಕಡೆ ಎಲ್ಲ ಸ್ವೀಟ್ ತುಂಬ ಕಮ್ಮಿ ಕೊಡೋದು. ಇಲ್ಲೆಲ್ಲ ಮೈಸೂರು ಪಾಕು, ದೂದ್ ಪೇಡ ಈ ಥರದ್ದೆಲ್ಲ ಸ್ವೀಟ್ಸ್ನ ದೇವಸ್ಥಾನಕ್ಕೆ ತಗೊಂಡು ಹೋಗ್ತಾ ಇದ್ರು. ಬಟ್ ನಂಗೆ ಅದೇನು ಗೊತ್ತಿರಲಿಲ್ಲ, ಯಾಕಂದ್ರೆ ನಾನು ಆಲ್ರೆಡಿ ಹೇಳ್ದಂಗೆ ಶನಿ ಸಿಗ್ನಾಪುರಲ್ಲಿ ನಾನು ಆಲ್ರೆಡಿ ಸ್ಕ್ಯಾಮ್ ಆಗಿಬಿಟ್ಟಿದೆ. ಲೈಕ್ ನಾನು ಆಲ್ರೆಡಿ ತುಂಬ ದುಡ್ಡು ಲಾಸ್ ಮಾಡ್ಕೊಂಡ್ಬಿಟ್ಟಿದೆ. ಹಾಗಾಗಿ ನೆಕ್ಸ್ಟ್ ನಾವು ಪ್ಲ್ಯಾನ್ ಹಾಕ್ಕೊಂಡಿದ್ವಿ, ಇನ್ನೆಲ್ಲಿ ಹೋದರೂ ನಾವು ಪೂಜೆ ಚೀಟಿ ಏನು ತಗ್ಸಲ್ಲ, ದೇವ್ರ ಉಂಡಿಗೆ ದುಡ್ಡು ಹಾಕಿ ಬರೋದು ಅಂತ. ಅದಕ್ಕೆ ನಾನೇನು ಪೂಜೆ ಸಾಮಾನು ತೊಗೊಂಡು ಹೋಗ್ಲಿಲ್ಲಾಗಿದ್ದೆ. ಇಲ್ಲಿ ನೀವು ಹೋಗ್ತಾ ನೋಡ್ತಾ ಇರ್ಬೋದು, ಬೇಗಿ ಹೂವು, ಸಿಕ್ಕಾಪಟ್ಟೆ ಜನ. ನಾನಂತೂ ಲೈನಲ್ಲಿ ನಿಂತಿದ್ದು, ಅವ್ರು ಹೇಳ್ತಾ ಇದ್ರು ಇದು ಕಮ್ಮಿ ಲೈನು, ಕೆಲವೊಂದು ಸಲ 3-4 ಅವರ್ಸ್ ಆದರೂ ನಿಮ್ಗೆ ಒಳಗಡೆ ಹೋಗೋಕ್ಕಾಗಲ್ಲ, ಅಷ್ಟು ಜನ ಇರ್ತಾರೆ ಅಂತ. ಸಖತ್ ಖುಷಿ ಆಯಿತು. ಅಲ್ಲಿ ದೇವಸ್ಥಾನ ಅಂತೂ ನೋಡ್ತಾ ಇದ್ರೆ ಒಂಥರ ಸಖತ್ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿದ್ದಾರೆ ಅಮ್ಮ ಅಂತೂ. ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಆಮೇಲೆ ಇಲ್ಲಿಂದ ನೆಕ್ಸ್ಟ್ ನಂಗೆ ಎಲ್ಲೂ ವಿಡಿಯೋ ಅಲೋ ಮಾಡೋಕ್ಕೆ ಕೊಟ್ಟಿಲ್ಲ, ಸೊ ನಿಮ್ಗೆ ಯಾವುದೇ ವಿಡಿಯೋನೂ ನಂಗೆ ತೋರ್ಸೋಕ್ಕಾಗಿಲ್ಲ. ಇನ್ನು ಇಲ್ಲಿ ನಾನು ದರ್ಶನ ಮುಗಿಸ್ಕೊಂಡು ಜಸ್ಟ್ ಹೊರಗಡೆ ಬಂದು ಕೂತಿದ್ದೆ. ಇಲ್ಲಿ ಸೈಡಲ್ಲಿ ನಿಮಗೆ ಕಾಣಿಸುತ್ತೆ ಹೀಗಿತ್ತು. ನಂತರ ಆ ಕಡೆಯಿಂದ ಹೊರಗಡೆ ಬಂದ್ವಿ. ಅಲ್ಲೂ ಸಹ ನಿಮಗೆ ಎಲ್ಲೂ ನನಗೆ ವಿಡಿಯೋ ಮಾಡೋವಂಥ ಆಪರ್ಚುನಿಟಿ ಸಿಕ್ಕಿಲ್ಲ. ಅಲ್ಲಿ ಇದ್ದಿದ್ದು ಹೀಗೆ, ಅಲ್ಲಿ ಎದುರುಗಡೆನೇ ನಿಮಗೆ ದೇವಸ್ಥಾನ ಕೂಡ ಕಾಣುತ್ತೆ. ಇನ್ನು ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಇಲ್ಲೆಲ್ಲ ಡ್ಯಾಮ್ ಆಗತ್ತಂತೆ. ಸಖತ್ ಖುಷಿ ಆಯಿತು. ನೀವೇನಾದರೂ ಬರ್ತಾ ಇದ್ದೀರಾ ಅಂದರೆ ಮುಂಬೈಗೆ, ಇಲ್ಲಿ 2 ಪ್ಲೇಸ್, 2 ದೇವಸ್ಥಾನಕ್ಕೆ ಮಿಸ್ ಮಾಡಿದೆ ಬನ್ನಿ, ಅಷ್ಟು ಚೆಂದ ಇದೆ. ಇದ್ರ ದೇವಸ್ಥಾನದ ಬಗ್ಗೆ ಪೂರ್ತಿ ಮಾಹಿತಿ ಆಗಿರ್ಬೋದು, ಇದ್ರದ್ದೆಲ್ಲ ನಾನು ಕಥೆಗಳನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಯಾಕಂದರೆ ಫೋಟೋಸ್ನ ಹಾಕಿ. ನಂತರ ಮುಂಬೈ ನೋಡೋಕ್ಕಂತೂ ಸಖತ್ ಖುಷಿ ಆಗುತ್ತೆ. ಯಾಕಂದರೆ ನಾನು ಆಲ್ರೆಡಿ ಹೇಳಿದ್ದೇನಲ್ಲ, ತುಂಬ ಜನಕ್ಕೆ ಜೀವನ ಕಲ್ಪಿಸಿರುವಂಥದ್ದು. ಹಾಗೆ ಮಹಾಲಕ್ಷ್ಮಿ ಟೆಂಪಲ್ ಅಂತೂ ನಂಗೆ ಸಖತ್ ಖುಷಿಯಾಗಿತ್ತು. ಇಲ್ಲಿ ನೀವು ನೋಡ್ತಾ ಇದ್ರಲ್ಲ, ಇದೇ ಥರ ಸ್ವೀಟ್ಸ್ನ ದೇವಸ್ಥಾನಕ್ಕೆ ತಗೊಂಡು ಹೋಗ್ತಾರೆ ಆಲ್ಮೋಸ್ಟ್ ಎಲ್ಲರೂ ಬಂದವರೆಲ್ಲ. ಆಮೇಲೆ ಕಮಲದ ಹೂವನ್ನ, ರೋಸ್ನ ಎಲ್ಲ ಕೊಡ್ತಾರೆ ದೇವಸ್ಥಾನಕ್ಕೆ. ಈಗ ಮತ್ತೆ ನಾವು ಹೊರಡೋ ಟೈಮ್ ಆಯಿತು, ಸೊ ಹೋಗೋಣ. ಮತ್ತು ಈಗ ನೆಕ್ಸ್ಟ್ ವಿಡಿಯೋ ಮಾಡಿ ತೋರಿಸ್ತೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಅದು ತುಂಬ ಸಸ್ಪೆನ್ಸು. ಹೋಗಿ ಅಲ್ಲಿ ಹೇಗಿದೆ ಅಂತ ನೋಡೋಣ. ನೋಡ್ತಾ ಇವೆಲ್ಲದನ್ನು ನನ್ನ ಜೊತೆಗೆ ನೀವು ಎಂಜಾಯ್ ಮಾಡಿ. ಯಾಕಂದರೆ ಮುಂಬೈ ನನಗಂತೂ ಇಮ್ಯಾಜಿನರಿ ಆಗಿತ್ತು, ಬಟ್ ಇವಾಗ ಅದನ್ನು ರಿಯಾಲಿಟಿ ಮಾಡಿಕೊಂಡೆ. ಬಿಕಾಸ್ ನಾನಲ್ಲಿ ಹೋದ್ರ ಮೇಲೆ ನಂಗೆ ಗೊತ್ತಾಯಿತು ಆ ಒಂದು ವೈಬ್ ಹೇಗಿರುತ್ತೆ ಅಂತ. ಮತ್ತು ನಾನು ಹೇಳ್ದಂಗೆ ನಾನು ಫಸ್ಟ್ ಟೈಮ್, ಬಿಕಾಸ್ ನಾನು ಬೇರೆ ಅಂದರೆ ನಮ್ಮ ಕರ್ನಾಟಕ ಬಿಟ್ಟು ಹೊರಗಡೆ ಹೋಗಿದ್ದಂದರೆ ನಾನು ಮಂತ್ರಾಲಯಕ್ಕೆ ಅಂತಲೇ ಹೇಳ್ಬೋದು. ಮಂತ್ರಾಲಯ ಬಿಟ್ಟರೆ ನಾನು ಇಲ್ಲಿವರೆಗೂ ಯಾವುದು ಹೊರಗಡೆ ಹೋಗಿರಲಿಲ್ಲಾಗಿದ್ದೆ, ಬರೀ ಈ ನಮ್ಮ ಕರ್ನಾಟಕದೊಳಗೆ ತಿರುಗ್ತಾ ಇದ್ದೆ. ಬಟ್ ಫಸ್ಟ್ ಟೈಮ್ ನಾನು ಹೊರಗಡೆ ಹೋಗಿದ್ದೆ ಮುಂಬೈಗೆ, ಮಹಾರಾಷ್ಟ್ರಕ್ಕೆ. ಸಖತ್ ಖುಷಿ ಆಯಿತು. ಅದರೊಳಗೆ ಸ್ವಲ್ಪ ಖರ್ಚು ಜಾಸ್ತಿನೇ, ಆದರೆ ಏನು ಗೊತ್ತಾ, ಒಂದು ಖುಷಿ, ಒಂದು ಲೈಫ್ ಎಂಜಾಯ್ ಮಾಡಬೇಕು. ಯಾಕಂದರೆ ನಮಗೆ ಜೀವನ ಇರೋದು ಎಂಜಾಯ್ ಮಾಡೋಕ್ಕೆ. ಅಂದರೆ ಲೈಫೇ ಫುಲ್ ಎಂಜಾಯ್ ಅಂತ ಇಲ್ಲ, ನಮ್ಮ ಜೊತೆಗೆ, ನಮ್ಮ ಲೈಫ್ ಜೊತೆಗೆ ಒಂದಿಷ್ಟು ಎಂಜಾಯ್ ತೊಗೊಳ್ತಾ ಹೋಗೋದು ಅಂತ. ಇನ್ನು ನೀವು ನೋಡ್ತಾ ಇದ್ದೀರಾ ಹೇಗಿದ್ದೀರಾ ಅಂತ. ನಾನು ನೆಕ್ಸ್ಟ್ ಡೆಸ್ಟಿನೇಷನ್ ಪಾಯಿಂಟಲ್ಲೇ ಸಿಗ್ತೀನಿ. ಅಲ್ಲಿ ತನಕ ಟಾಟಾ ಬಾಯ್, ಟೇಕ್ ಕೇರ್. ಸೊ ಈ ನೆಕ್ಸ್ಟ್ ಡೆಸ್ಟಿನೇಷನ್ ಪಾಯಿಂಟ್ನ ನಾನು ನಿಮಗೆ ತೋರಿಸ್ತೀನಿ.
ನನಗಂತೂ ಮತ್ತೊಂದು ವಿಶೇಷ ಅಂತ ಗೊತ್ತಾ, ಇಲ್ಲಿ ಹೇಗೇನೆ ಗೊತ್ತಿಲ್ಲ, ಬಟ್ ಅಲ್ಲಿ ತುಂಬ ಹಳೆ ಬಿಲ್ಡಿಂಗು ಇನ್ನೂ ಇತ್ತು. ನನಗಂತೂ ಕೆಲವೊಂದೆಲ್ಲ ಎಷ್ಟು ಹಳೆ ಬಿಲ್ಡಿಂಗು ಅಂತ ಅನಿಸ್ತಾ ಇತ್ತು. ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ರೈಲ್ವೆ ಸ್ಟೇಷನ್ ತೋರಿಸ್ತೀನಿ ಹೇಗಿತ್ತು ಅಂತ. ಅಪ್ಪ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು ಮಾತ್ರ. ಎಷ್ಟು ಹಳೆ ಬಿಲ್ಡಿಂಗ್ ಅಂತ ನನ್ನ ಮನಸ್ಸಲ್ಲಿ ನಾನು ಅನ್ಕೊಳ್ತಾ ಇದ್ದೆ. ಅದ್ರ ಜೊತೆಗೆ ಮತ್ತೊಂದು ಏನು ಗೊತ್ತಾ, ನಂಗೆ ಯಾಕೆ ಅಷ್ಟು ಸ್ಟ್ರೆಸ್ ಆಗಿತ್ತು ಅಂದರೆ, ನಾನು ನೈಟ್ ಒಂದು ಚೂರು ನಿದ್ರೆ ಇರಲಿಲ್ಲಾಗಿತ್ತು. ಬಿಕಾಸ್ ನಮಗೆ ಟ್ರೈನಲ್ಲಿ ಸೀಟೇ ಸಿಗದೆ ಸಖತ್ ಪರದಾಡ್ಬಿಟ್ವಿ. ಇವಾಗ ನಾವು ಬಂದ್ವಿ ಬೀಚ್ ಕಡೆ. ಸೊ ಬನ್ನಿ ಹೋಗೋಣ. ಇನ್ನು ಮಿಕ್ಕಿದ ಕಥೆಯನ್ನೆಲ್ಲ ನಾನು ನಿಮ್ಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ, ಬನ್ನಿ. ಬೀಚ್ ಕಡೆ ಹೋಗೋಣ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಹಾಗಾಗಿ ಅಲ್ಲೇ ಪಕ್ಕದಲ್ಲಿರುವಂತಹ ಪಾರ್ಕಿಗೆ ಹೋಗೋಣ ಅಂತ ನಾವು ಥಿಂಕ್ ಮಾಡಿದ್ವಿ. ಸೊ ಈಗ ನಾನು ನಿಮಗೆ ಪಾರ್ಕ್ ಅಂತ ತೋರಿಸ್ತೀನಿ, ಬನ್ನಿ ಹೋಗೋಣ. ಹಾಗೆ ಫ್ರೆಂಡ್ಸ್, ಇಲ್ಲಿ ಜೀಪ್ ನೋಡ್ತಾ ಇದ್ರಲ್ಲ, ಇವರೆಲ್ಲ ಪೊಲೀಸ್ ಅಂದರೆ ಆ ಜೀಪಲ್ಲಿ ಹೋಗಿ ಎಲ್ಲ ಸರ್ವೆ ಮಾಡ್ಕೊ ಬರ್ತಾಯಿದ್ರು. ಇನ್ನು ನಾವು ಹೋಗಿದ್ದು ಪಾರ್ಕ್ ಇದೆ. ಸೊ ಬನ್ನಿ ಒಳಗೆ ಹೋಗೋಣ. ಸೊ ನಾನಿವಾಗ ಬಂದಿರೋದು ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಗಾರ್ಡನ್ಗೆ. ಇದು ಬಂದು ಚೌಪಟ್ಟಿ ಅನ್ನೋ ಬೀಚ್ ಕಡೆ ಹತ್ರ ಇದೆ. ಸೊ ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ನೋಡ್ತಾ ಇದ್ದೀರಾ ಹೇಗಿದೆ ಅಂತ ನೋಡಿ. ಸ್ಟಾರ್ ಫಿಶಸ್ ಏನೇನಿದೆ ಸಮುದ್ರದ ಒಳಗಡೆ ಅವೆಲ್ಲ ಇದೆ ಕೆಲವೊಂದು, ಹಾಗೆ ಪ್ರಾಣಿಗಳದೆಲ್ಲ ಇದೆ. ಸೊ ಬನ್ನಿ ತೋರಿಸ್ತೀನಿ ನಿಮಗೆ. ಇವೆಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಅನಿಸುತ್ತೆ. ಫುಲ್ ಲೈಟಿಂಗು ಕನ್ಸ್ಟ್ರಕ್ಷನ್ ಆದಮೇಲೆ ತೋರಿಸ್ತಾರೆ ಅನ್ಸುತ್ತೆ. ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ನೋಡ್ಬೋದು ನೀವು ಗಿಡಗಳನ್ನ. ಸೊ ಬನ್ನಿ ಸ್ವಲ್ಪ ದೃಶ್ಯ ತೊಗೊಂಡು ನೆಕ್ಸ್ಟ್ ನೋಡೋಣ. ಫ್ರೆಂಡ್ಸ್, ನಾನು ಇಲ್ಲಿ ಕೂತ್ಕೊಳ್ತಾ ಇದ್ದೇನೆ. ಇದು ಸಿಂಗಲ್ ಚೇರ್. ನನ್ನ ತಂಗಿ ಆ ಕಡೆ ಕೂತಿದ್ದಾಳೆ, ನಾನು ಈ ಕಡೆ ಕೂತ್ಕೊಂಡಿದ್ದೀನಿ. ಸೊ ಇದೆ ನಾನು ಕೂತಿರೋಂಥ ಚೇರು. ಅಪ್ಪ ತುಂಬ ಚೆನ್ನಾಗಿತ್ತು. ಅದರೊಳಗೂ ಮುಂಬೈ ಸೂಪರ್ಬಾಗಿದೆ. ನನಗೆ ಅದರೊಳಗೂ ಲ್ಯಾಂಗ್ವೇಜ್ ಸ್ವಲ್ಪ ಪ್ರಾಬ್ಲಮ್ ಇರೋದಕ್ಕೋಸ್ಕರ ನನಗೆ ತುಂಬ ಕಷ್ಟ ಆಗ್ತಿತ್ತು. ಫ್ರೆಂಡ್ಸ್ ಇರೋದಕ್ಕೋಸ್ಕರ ಕೂಲಾಗಿ ಹೋಯಿತು. ಆಮೇಲೆ ಎಲ್ಲ ಕಡೆ ಅಂದರೆ ನಾನು ಬರೀ ಮುಂಬೈದು ಮಾತ್ರ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಅದರೊಳಗೂ ಗಣೇಶನ ಟೆಂಪಲ್ ಆಗಿರ್ಬೋದು, ಹಾಗೆ ಮಹಾಲಕ್ಷ್ಮಿ ಅಮ್ಮನವರ ಟೆಂಪಲ್ ಆಗಿರ್ಬೋದು, ತುಂಬ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಭಕ್ತಾದಿಗಳು. ಅದರೊಳಗೂ ನಾನು ಬಂದಿದ್ದು ನಿನ್ನೆ ಟ್ರೈನಲ್ಲಂತೂ ಸಿಕ್ಕಾಪಟ್ಟೆ ಖರಾಬ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಒಂದು ಸೀಟ್ ಇರಲಿಲ್ಲ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದರು. ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಆ ವಿಡಿಯೋ ಕೂಡ. ಸಿಕ್ಕಾಪಟ್ಟೆ ಜನ ಇದ್ದರು. ನಮ್ಗೆ ಕೂತ್ಕೊಳ್ಳೋಕ್ಕಾಗಿರಲಿ, ಎಂತಕ್ಕೂ ಜಾಗನೇ ಇರಲಿಲ್ಲ. ನಿಂತ್ಕೊಂಡೇ ಬಂದಿದ್ವಿ ಟೋಟಲಿ. ನಾವು ಶಿರ್ಡಿಯಿಂದ ಹಿಡ್ಕೊಂಡು ಮುಂಬೈಗೆ ರೀಚ್ ಆಗೋ ತನಕ ಭಾಳ ಕಷ್ಟಪಟ್ಟು ಬಂದ್ವಿ. ಬಟ್ ತುಂಬ ಅಲ್ಟಿಮೇಟ್ಲಿ ಸಖತ್ತಾಗಾಯಿತು. ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇವತ್ತು ಡೇ ಪೂರ್ತಿ ಆಗೋವಂಥ ಎಲ್ಲ ಎಕ್ಸ್ಪೀರಿಯನ್ಸ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಬನ್ನಿ. ಅದರೊಳಗೂ ನಾನು ಹೇಳ್ದಂಗೆ ನಿನ್ನೆ ಅಂತೂ ನಾನು ಬರೋ ಟ್ರೈನಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದ್ರು. ಜನ ಅಂದರೆ ನಮ್ಗೆ ನಿಂತ್ಕೊಳ್ಳೋಕ್ಕೂ ನಾನಂದರೆ ಶಿರ್ಡಿಯಿಂದ ಇಲ್ಲಿ ಮುಂಬೈ ಬರೋ ತನಕ ನಾನು ನಿಂತ್ಕೊಂಡೇ ಇದ್ವಿ. ಯಾಕಂದರೆ ಕೂತ್ಕೊಳ್ಳೋಕ್ಕೂ ಜಾಗ ಇರಲಾಗಿತ್ತು, ಅಷ್ಟು ಜನ ಇದ್ದರು. ಅದು ಅವರು ಅಲ್ಲಿದ್ದವರೇ ಹೇಳಿದ್ರು ಫಸ್ಟ್ ಟೈಮ್ ಇಷ್ಟು ಜನ ಇದ್ದಿದ್ದು. ಯಾಕಂದರೆ ನಾವು ಬಂದಿದ್ದೆ ನಾನು ಆಲ್ರೆಡಿ ಹೇಳಿದ್ದೀನಿ 25ನೇ ತಾರೀಕು ನಾವು ಬಂದ್ವಿ. 26ಕ್ಕೆ ಶಿರ್ಡಿ ಮುಗಿಸಿ ಮುಂಬೈಗೆ ಬಂದ್ವಿ. ಅಂದರೆ ಕ್ರೌಡ್ ಅಷ್ಟೇ ಇತ್ತು, ಇಲ್ಲ ಅಂತಲ್ಲ. ಯಾಕಂದರೆ ವೀಕೆಂಡು ಫುಲ್ಲು ಲೀವ್ ಡೇಸ್ ಇತ್ತು. ಅದಕ್ಕೆ ಎಲ್ಲರೂ ತುಂಬ ಜನ ಬಂದಿದ್ರು ಅನ್ಸುತ್ತೆ. ನಮಗೆ ಲಕ್ಕಿರಲಿಲ್ಲ ಅನ್ಸುತ್ತೆ. ಅದಕ್ಕೆ ಫುಲ್ ಕಷ್ಟಪಟ್ಟು ನಿಂತ್ಕೊಂಡೇ ಬಂದ್ವಿ. ಫುಲ್ ಸ್ಟ್ರೆಸ್ ಆಗಿತ್ತು. ಅದಕ್ಕೆ ಯಾವುದೂ ಹೆಚ್ಚಿಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಬಿಕಾಸ್ ನಮ್ಗೆ ಒಂದು ಕಡೆ ಲಗೇಜ್ ಇತ್ತು, ಪ್ರಸಾದ ಇತ್ತು, ಹಾಗೆ ಫುಲ್ ಸ್ಟ್ರೆಸ್ಸು, ನಿದ್ರೆ ಇರಲಿಲ್ಲ. 2 ಡೇಸಿಂದ ಕಂಪ್ಲೀಟ್ ಸಿಕ್ಕಾಪಟ್ಟೆ ಕಷ್ಟ ಆಗಿತ್ತು.
ಬಟ್ ಅಲ್ಟಿಮೇಟ್ಲಿ ನನಗೆ ಒಂದೊಳ್ಳೆ ದರ್ಶನ ಆಯಿತು. ಸಾಯಿಬಾಬನ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಗೊತ್ತಿಲ್ಲ, ನಮ್ಗೆ 2 ಸಲ ದರ್ಶನ ಸಿಕ್ಕಿದೆ, ಎಷ್ಟು ಪುಣ್ಯವಂತರು ಅಂತ. ಅದ್ರ ಜೊತೆಗೆ ಮಾರನೇ ದಿನ ಬಂದು ಆ ಟೈಮ್ನು ವೇಸ್ಟ್ ಮಾಡಿದೆ ನಾವು ಗಣೇಶನ ಹಾಗೆ ಮಹಾಲಕ್ಷ್ಮಿ ಅಮ್ಮನ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ್ವಿ. ಮತ್ತು ಇನ್ನು ಬೀಚ್ ಅಂತೂ ಸಾಕಾತ್, ಬೀಚ್ ವೈಬ್ಸ್ ಅಂತೂ ಸಾಕಾತಿತ್ತು. ಇಲ್ಲಿ ನೋಡ್ಬೋದು ಸಮುದ್ರದ ದಡದಲ್ಲೇ ಅಂಥ ದೊಡ್ಡ ದೊಡ್ಡ ಬಿಲ್ಡಿಂಗು. ನನ್ನ ಫ್ರೆಂಡ್ಸ್ ಹತ್ರ ಕೇಳ್ತಾ ಇದ್ದೆ, ಯಪ್ಪ ಬಿಲ್ಡಿಂಗ್ ಎಲ್ಲ ಹಿಂಗೆ ಬಿದ್ದೋಗಲ್ವಾ, ಆ ನಮ್ನಿ ಸಮುದ್ರದ ದಂಡೆ ಮೇಲೆ ಕಟ್ಟಿದಾರಲ್ಲ ಅಂತ ಹೇಳಿ. ಆ ಥರ ಇತ್ತು. ನಮ್ಮಲ್ಲಾದರೆ ತುಂಬ ಕಮ್ಮಿ ಸಿಗ್ತದೆ, ಯಾಕಂದರೆ ಸಮುದ್ರ ದಂಡೆಯಲ್ಲಿ ಎಷ್ಟು ಕಷ್ಟಪಡ್ತಾ ಇರ್ತಾರೆ. ಈಗ ಇಷ್ಟೋ ಸಣ್ಣ ಸಣ್ಣ ಮನೆ ಎಲ್ಲ ಇರುತ್ತೆ, ಅವ್ರು ಇಷ್ಟು ಕಷ್ಟಪಡ್ತಾ ಇರ್ತಾರಲ್ಲ, ಜೀವನನೇ ಕಷ್ಟ ಆಗಿರುತ್ತೆ. ಆದರೆ ಇಲ್ಲಿರೋ ಜೀವನ ಶೈಲಿಗೆ ತುಂಬ ಡಿಫ್ರೆಂಟ್ ಇದೆ. ಚೌಪಾಟಿ ಬೀಚಲ್ಲಿ ಹೇಗಿದೆ ಅಂತ ಸಿಕ್ಕಾಪಟ್ಟೆ ಬಿಸಿಲು. ಅದರೊಳಗೆ ನಾನು ಇವಾಗ ಬಂದಿರೋದು 11 ಗಂಟೆಗೆ ಬಂದಿದ್ದೀನಿ. ನೀವು ಪಾರ್ಕ್ ಆಲ್ರೆಡಿ ಕಳಿಸಿದ್ದೀನಿ. ಸೊ ಇವಾಗ ಬೀಚಿಗೆ ಬಂದಿದ್ದೆ. ರಶ್ ಬಿಸಿಲು, ಅದರೊಳಗೂ ಯಪ್ಪ ಫುಲ್ ಗರಂ ಹೋಗ್ಬೇಕು ಈಗ ಬೀಚಿಗೆ. ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಈಗ ನೆಕ್ಸ್ಟ್ ಹ್ಯಾಂಗಿಂಗ್ ಬೀಚಿಗೆ ಹೋಗ್ಬೇಕು. ಸೊ ಬನ್ನಿ ಹೋಗೋಣ. ಬೀಚಿಗೆ ಬಂದಿದ್ದೆ, ಖುಷಿಲೇ ಸ್ವಲ್ಪ ಆಟ ಆಡಿದೆ. ಬಟ್ ಆಟ ಆಡೋಕ್ಕೂ ಸಿಕ್ಕಾಪಟ್ಟೆ ಮಣ್ಣೆಲ್ಲ ಸಖತ್ ಬಿಸಿಲಿಗೆ ಸುಡ್ತಾ ಇತ್ತು. ಆ ಥರ ಬಿಸಿಲಾಗಿತ್ತು. ಒಂದು 10-11 ಗಂಟೆಗೆ ರಣ ಬಿಸಿಲು ಅಂತಲೇ ಹೇಳ್ಬೋದು. ಅದರೊಳಗೆ ಸ್ವಲ್ಪ ಎಂಜಾಯ್ ಮಾಡಿದೆ. ನೀವು ನೋಡ್ತಾ ಇರ್ಬೋದು ಸಮುದ್ರದ ಅಲೆಗಳು. ಆ ಅಲೆಗಳಲ್ಲಿ ನನ್ನ ಒಂದೊಂದು ಸ್ಟೆಪ್ಸ್ ಅಂತಲೇ ಹೇಳ್ಬೋದು. ನನ್ನ ಹೆಜ್ಜೆ ಮುಂಬೈನ ಬೀಚ್ ಕಡೆ ಅನ್ನೋ ಥರ. ಹಾಗೆ ಇಲ್ಲಿ ಮತ್ತೊಂದು ವಿಶೇಷ ಏನಂದರೆ, ಇಲ್ಲಿ ಬರೋಂಥ ಎಲ್ಲರಿಗೂ ಕೂಡ ಅಲ್ಲಿ ಸರ್ವ್ ಮಾಡ್ತಾ ಇರ್ತಾರೆ ಚಾಪೆನ. ಲೈಕ್ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾಡ್ಕೊಂಡು ಹೋಗ್ಬೋದು. ಅಂದರೆ ಎಂಟರ್ಟೈನ್ಮೆಂಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ. ಪರ್ ಅವರಿಗೆ 10 ರೂಪೀಸ್ ಸಮಥಿಂಗ್ ಇತ್ತು. ಸೊ ನೋಡಿ ಫ್ರೆಂಡ್ಸ್, ಬೀಚಲ್ಲಿದ್ದೇನೆ. ಒಂಥರ ಬ್ಲ್ಯಾಕ್ ವಾಟರ್ ಅಂತಲೇ ಕಾಣಿಸ್ತಾ ಇದೆ ನನಗೆ. ಯಾಕೋ ಒಂಥರ ಬ್ಲ್ಯಾಕ್ ಇದೆ ವಾಟರ್ ಪೂರ್ತಿ. ತುಂಬ ಚೆನ್ನಾಗಿದೆ. ಚೆನ್ನಾಗಿ ಆಟ ಆಡ್ತಾ ಇದ್ವಿ. ಅದರೊಳಗೂ ಏನು ಜೀನ್ಸ್ ಹಾಕೊಂಡ್ಬಂದ್ಬಿಟ್ಟಿದ್ದೀನಿ, ಹಾಗಾಗಿ ಜಾಸ್ತಿ ಆಟ ಆಡಲಿಕ್ಕೂ ಇಲ್ಲ. ಯಾಕಂದರೆ ಪಾರ್ಕಿಗೆ ಕೂಡ ಹೋಗ್ಬೇಕು, ನಾನು ಗಾರ್ಡನಿಗೆ ಕೂಡ ಹೋಗಬೇಕು. ಹಾಗಾಗಿ ಸೊ ನೋಡಿ, ಚೌಪಟಿ ಬೀಚ್. ಎಷ್ಟು ಜನ ಇದ್ದಾರೆ ನೋಡಿ. ಈ ಬಿಸಿಲಲ್ಲೂ ಇಷ್ಟು ಜನ ಇದ್ದಾರೆ. ಇನ್ನು ಸಂಜೆ ಬಂದರೆ ಮಸ್ತ್ ಆಗ್ತೈತೇನೋ. ಬಟ್ ಸಂಜೆ ಅಂದರೆ ಟ್ರೈನಿಗೆ ಲೇಟ್ ಆಗುತ್ತೆ. ಹಾಗಾಗಿ ನಾನು ಬೇಗ ಎಲ್ಲ ಲೊಕೇಶನ್ನು ಆದಷ್ಟು ಬೇಕಾಗಿರೋದು, ನಾನು ಹೋಗಬೇಕಾಗಿರೋಂಥ ಎಲ್ಲ ಲೊಕೇಶನ್ ಮುಗಿಸ್ತಾ ಇದೆ. ಇನ್ನು ನಾನು ಚೌಪಟ್ಟು ಬೀಚ್ನೆಲ್ಲ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ನಾನು ಹೋಗ್ತಾ ಇದ್ದೀನಿ ಸ್ಟ್ರೀಟ್ ಕಡೆಗೆ. ಸೊ ಸ್ಟ್ರೀಟಿಗೆ ಹೋಗೋಕ್ಕಿಂತ ಮುಂಚೆ ನಾವು ಅಲ್ಲಿಂದ ಸುಮಾರು ದೂರ ಇದೇ ಥರ ಬೀಚ್ ವ್ಯೂವಿಂಗ್ ನೋಡ್ತಾ ಹೋಗ್ಬೋದು. ಬಟ್ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಯಾವುದೂ ನಮಗೆ ಎದುರುಗಡೆಗೆ ಡೈರೆಕ್ಟಾಗಿ ಕಾಣಲಿಲ್ಲ. ಸಖತ್ತು ಬ್ರಿಡ್ಜ್ ಅಂತೂ ಸಖತ್ ದೊಡ್ಡದಾಗಿತ್ತು. ಸಖತ್ ಎಂಜಾಯ್ ಆಯಿತು. ಬೀಚೆಲ್ಲ ಚೆನ್ನಾಗಾಯಿತು. ಬಟ್ ಏನು ಒಂದು ಮಿಸ್ ಅಂದರೆ ಸಖತ್ ಬಿಸಿಲಿತ್ತು. ಬಟ್ ಏನು ನಮಗೆ ಒಂದು ದಿನದೊಳಗೆ ಎಲ್ಲದನ್ನು ಕವರ್ ಮಾಡಬೇಕಂತೂ ತುಂಬ ಲೊಕೇಶನ್ ಬಗ್ಗೆ ಯೋಚನೆ ಬಂದಿದ್ವಿ. ಹಾಗಾಗಿ ಎಲ್ಲದನ್ನು ಕವರ್ ಮಾಡೇ ಹೋಗಬೇಕಿತ್ತು. ಸೊ ಅದಕ್ಕೆ ನಾವು ಸ್ವಲ್ಪ ಅರ್ಜೆಂಟಲ್ಲಿ ಬೇಗ ಮುಗಿಸಿದ್ವಿ. ಸೊ ಇವಾಗ ನಾನು ಹೋಗ್ತಾ ಇರೋದು ಸ್ಟ್ರೀಟಿಗೆ. ಸೊ ಅಲ್ಲಿ ಹೇಗೆ ಸಿಗುತ್ತೆ ಸ್ಟ್ರೀಟಲ್ಲಿ ಅಂತೆಲ್ಲ ನಿಮ್ಗೆ ತೋರಿಸ್ತೀನಿ. ಜೊತೆಗೆ ಅಲ್ಲಿರುವಂಥ ಪ್ರತಿ ವೈಬು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಹಾಗೆ ಗೇಟ್ ವೇ ಆಫ್ ಇಂಡಿಯಾಗೂ ಕೂಡ ಕರ್ಕೊಂಡು ಹೋಗ್ತೀನಿ. ಸೊ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸೊ ಇದೆಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ ಕೊಡ್ತೀನಿ, ನೆಕ್ಸ್ಟ್ ವೀಡಿಯೋದು ಕೊಡ್ತೀನಿ. ಸೊ ವೆಯ್ಟ್ ಮಾಡಿ ನನ್ನ ಮುಂಬೈ ಸೆಕೆಂಡ್ ಸೀರೀಸಿಗೆ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಚಾನಲ್ ಮೇಲೆ ಇರಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ನಿಮ್ಮ ಆಶೀರ್ವಾದ ನನ್ನ ಚಾನಲ್ ಮೇಲೆ ಯಾವಾಗಲೂ ಇರಬೇಕು, ಮಲೆನಾಡು ಬ್ಲಾಗರ್ ಯೂಟ್ಯೂಬ್ ಚಾನಲ್ ಮೇಲೆ. ಹಾಗೆ ನೀವು ನೆಕ್ಸ್ಟ್ ಬಂದಾಗ ಮುಂಬೈಗೆ ಹೇಗಾಯಿತು ಅಂತ ಹೇಳಿ. ಹಾಗೆ ನೀವು ಮುಂಚೆ ಆಲ್ರೆಡಿ ನೋಡಿದ್ರೆ ಮುಂಬೈನ ಅಂದರೆ ಹೇಗಿತ್ತು ಅಂತ ಹೇಳಿ ಬಂದು ಮಾತಾಡಿ. ಸೊ ಥ್ಯಾಂಕ್ ಯು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬೈ, ಟೇಕ್ ಕೇರ್. ಹಾಗೆ ಕೀಪ್ ರಾಕಿಂಗ್ ಆ್ಯಂಡ್ ಸ್ಟೇ ಹ್ಯಾಪಿ ಫಾರ್ ಎವರ್. ಟಾಟಾ.